ನೋಡಿ, ಈ ಗಿರಿನಗರ ಸ್ವಾಮಿ ವಿವೇಕಾನಂದ ಆಶ್ರಮ ಬೆಂಗಳೂರಿನಲ್ಲಿರ್ತಕ್ಕಂಥ ಒಳಗಡೆ ಇರುವ ಭಾವಚಿತ್ರದ ಸಂಕ್ಷಿಪ್ತ ಪರಿಚಯ ಇದು. ಇಲ್ಲಿ ನಟ್ಟ ನಡುವೆ ಕೋಲನ್ನು ಹಿಡಿದುಕೊಂಡು ಸಿಡಿಲಮರಿ ಸ್ವಾಮಿ ವಿವೇಕಾನಂದರು ನಿಂತಿದ್ದಾರೆ. ಅದರ ಅಕ್ಕಪಕ್ಕ ಸುಮಾರು ಜನ ಅಂದರೆ 14 ಜನ ಭಾರತೀಯ ಸನ್ಯಾಸಿ ವರ್ಗ ನಿಂತಿದ್ದು, ಈ 14 ಜನರಿಂದ ಸ್ವಾಮಿ ವಿವೇಕಾನಂದರು ತಮಗೆ ಸ್ಫೂರ್ತಿಯನ್ನು ತುಂಬಿಕೊಂಡು, ಜೊತೆಗೆ ಅವರ ಸಹಾಯದಿಂದ ಅಮೆರಿಕ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗಿ ಅಲ್ಲಿ ಭಾಗಿಯಾಗಿ ಭಾರತದ ವಿಜಯ ಪತಾಕೆಯನ್ನು ಹಾರಿಸಿ ದೇಶಕ್ಕೆ ಆಗಮಿಸುತ್ತಾರೆ. ಆ ನಿದರ್ಶನದ ಸಂಕ್ಷಿಪ್ತ ಕಿರುಚಿತ್ರ ಇದು. ಇನ್ನು ಒಳಗಡೆ ಬಂದರೆ ಸ್ವಾಮಿ ವಿವೇಕಾನಂದರ, ಗುರು ರಾಮಕೃಷ್ಣ ಪರಮಹಂಸರ, ತಾಯಿ ಶಾರದಾದೇವಿಯವರ ಭಾವಚಿತ್ರವಿರುತ್ತದೆ. ಅದನ್ನು ನಿಮಗೆ ಸಂಕ್ಷಿಪ್ತವಾಗಿ ತೋರಿಸ್ತೀನಿ ನೋಡಿ. ಈಗ ಭಾರತ ಋಷಿಮುನಿಗಳ ನಾಡು, ಜೊತೆಗೆ ಸನ್ಯಾಸಿಗಳ ಬೀಡು. ಹಾಗೆ ಸ್ವಾಮಿ ವಿವೇಕಾನಂದರು ಜೊತೆಗೆ ರಾಮಕೃಷ್ಣ ಪರಮಹಂಸರು, ತಾಯಿ ಶಾರದಾದೇವಿಯವರ ಮೂರ್ತಿಯ ಪಕ್ಕಕ್ಕೆ ನಾವೀಗ ಬರ್ತಾ ಇದ್ದೀವಿ ನೋಡಿ. ಇಲ್ಲಿಯೇ ನೆಲೆಸಿದ್ದಾರೆ ಎಂಬಂತೆ ಪ್ರತಿಬಿಂಬವಾಗುವ ಪ್ರಮುಖ ತ್ರಿಮೂರ್ತಿಗಳು ಇವರು. ಭಾರತದ ಇತಿಹಾಸವನ್ನು ಎಂದೂ ಅಚ್ಚಳಿಯದೆ ವಿಶ್ವಕ್ಕೆ ತೋರಿಸಿಕೊಟ್ಟ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು ಎಡಗಡೆ ಕೇಸರಿ ಶಾಲನ್ನು ಹೊತ್ತುಕೊಂಡಿದ್ದಾರೆ. ಜೊತೆಗೆ ಅವರ ಗುರು ಬಿಳಿ ಶಾಲಿನೊಂದಿಗೆ ನಟ್ಟ ನಡುವೆ ರಾಮಕೃಷ್ಣ ಪರಮಹಂಸರು, ಅವರ ಪಕ್ಕದಲ್ಲಿ ತಾಯಿ ಶಾರದಾದೇವಿಯವರು ಕೂಡ ಧ್ಯಾನಕ್ಕೆ ಕುಳಿತಿರುವ ಹಾಗೆ ಕಾಣುತ್ತದೆ. ಒಟ್ಟಾರೆಯಾಗಿ ಭವ್ಯ ಭಾರತದ ಪರಂಪರೆಯನ್ನು ವಿಶ್ವಕ್ಕೆ ಮುಟ್ಟಿಸಿ, ವಿಶ್ವದಲ್ಲಿಯೂ ಭಾರತೀಯ ಆಧ್ಯಾತ್ಮಿಕತೆಯನ್ನು ತಳಮಟ್ಟದಿಂದಲೇ ಗಟ್ಟಿಗೊಳಿಸಿ ವಿಜಯ ಪತಾಕೆಯನ್ನು ಹಾರಿಸಿದ ಸಿಡಿಲಮರಿ ಸ್ವಾಮಿ ವಿವೇಕಾನಂದರು, ಅವರ ಗುರು ರಾಮಕೃಷ್ಣ ಪರಮಹಂಸರು, ಜೊತೆಗೆ ತಾಯಿ ಶಾರದಾದೇವಿಯವರಿಗೆ ನಮಸ್ಕರಿಸಿ ಈ ಮಠದ ಸಂಕ್ಷಿಪ್ತ ಪರಿಚಯವನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೆ ಮತ್ತೊಂದು ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿಯ ನಿಸರ್ಗದ ನೋಟಗಳು, ಜೊತೆಗೆ ಅಲ್ಲಿರ್ತಕ್ಕಂಥ ಧ್ಯಾನ ಮಂದಿರ, ಮೂರ್ತಿ, ಅಲ್ಲಿ ಪರಂಪರೆಯನ್ನು ಮುಂದಿನ ಸಂಚಿಕೆಯೊಂದಿಗೆ ತೋರಿಸ್ತೀನಿ ಎನ್ನುವ ಗಟ್ಟಿ ನಂಬಿಕೆಯಿಂದ ನಾನು ನಿಮ್ಮ ಪ್ರೀತಿಯ ಶಿವಾನಂದ್ ತಳವಾರ್. ಜೈ ಹಿಂದ್, ಜೈ ರಾಮಕೃಷ್ಣ, ಜೈ ಶಾರದಾದೇವಿ, ಜೈ ಸ್ವಾಮಿ ವಿವೇಕಾನಂದ. ನೋಡಿ, ಈಗ ನಿಮಗೆ ಒಳಗಿನ ಭಾಗಕ್ಕೆ ಹೋಗಿ ಒಳಗಡೆ ಇರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಆಶ್ರಮ ಹೇಗಿದೆ ಅಂತ ತೋರಿಸ್ತಿದ್ದೀನಿ. ಭಾರತ ಸನ್ಯಾಸಿಗಳ ತವರೂರು, ಜೊತೆಗೆ ರಾಮಕೃಷ್ಣ ಪರಮಹಂಸರ ಶಿಷ್ಯಂದಿರು ಈ ಆಶ್ರಮದಲ್ಲಿ ಬಂತು. ನೋಡಿ, ಸ್ವಾಮಿ ವಿವೇಕಾನಂದ ಆಶ್ರಮದ ಒಳಗಿನ ಭಾಗ ಇದು. ಜೊತೆಗೆ ಧ್ಯಾನ ಮಂದಿರ, ಪೂಜೆ, ಧ್ಯಾನ, ಯೋಗಗಳನ್ನು ಮಾಡ್ತಕ್ಕಂಥ ಮುಖ್ಯ ಸ್ಥಳ ಇದು. ಈಗ ನಾವು ಸ್ವಾಮಿ ವಿವೇಕಾನಂದ ಆಶ್ರಮದ ಒಳಗಿನ ಭಾಗಕ್ಕೆ ಬಂದಿದ್ದೇವೆ. ನೋಡಿ, ಈ ಜಗತ್ತಿನಲ್ಲಿ ಎಲ್ಲಿಲ್ಲದ ಪ್ರಶಾಂತವಾದ ಸ್ಥಳ ಎಂದರೆ ಅದು ಬಹುಶಃ ಗಿರಿನಗರದ ಸ್ವಾಮಿ ವಿವೇಕಾನಂದ ಆಶ್ರಮ ಆಗಿರಬೇಕಂತ ಅನಿಸ್ತದೆ. ಇಲ್ಲಿ ನೋಡಿ, ಫ್ರಂಟಿಗೆ ನಾವು ಮುಖ್ಯವಾಗಿ ಕಲಿಯಬೇಕಾದ ವಿಷಯ ಏನೆಂದರೆ, ಸ್ವಾಮಿ ವಿವೇಕಾನಂದರು ವಿಶ್ವ ಪರ್ಯಟನೆ ಮಾಡುವಾಗ ಅವರ ಜೊತೆಗಿದ್ದು ಸಹಾಯ ಮಾಡಿ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿ ಅವರು ವಿಶ್ವವಿಖ್ಯಾತಿಯಾಗಲು ಸುಮಾರು 14 ಜನ ಸನ್ಯಾಸಿಯರು, ಅಂದರೆ ಸ್ವಾಮಿ ವಿವೇಕಾನಂದರನ್ನು ಹಿಡಿದರೆ 15 ಜನ ಸನ್ಯಾಸಿಗಳು ಅವರ ಪ್ರಮುಖ ಭಾವಚಿತ್ರಗಳು ಇದು. ಇವರೆಲ್ಲ ಸದಾ ವಿವೇಕಾನಂದರ ಜೊತೆಗೆ ಸ್ಫೂರ್ತಿಯಾಗಿ ನೆಲೆ ನಿಂತು ವಿಶ್ವಕ್ಕೆ ವಿಜೇತ ವಿವೇಕಾನಂದರನ್ನಾಗಿ ಮಾಡಿದ ಸಂಘಟನೆ ಇದು. ನಮಗೆ ಗೊತ್ತಾಗತ್ತೆ ಸ್ವಾಮಿ ವಿವೇಕಾನಂದರ ಆಶ್ರಮದಲ್ಲಿ ಯಾವ ರೀತಿ ಸೈಲೆಂಟ್ ಇದೆ ನೋಡಿ. ಪಿನ್ ಡ್ರಾಪ್ ಸೈಲೆಂಟ್ ಅಂತ ಹೇಳ್ತೀವಿ ನಾವು. ಇನ್ನು ಮುಖ್ಯವಾಗಿ ಬಂದರೆ ಭಾರತದ ಜೊತೆಗೆ ವಿಶ್ವಕ್ಕೆ ಭಾರತವನ್ನು ಗುರುವನ್ನಾಗಿ ಪರಿವರ್ತಿಸಲು ಪ್ರಾಚೀನ ಕಾಲದಲ್ಲಿಯೇ ಸಂಕಲ್ಪ ಮಾಡಿದ ಸಿಡಿಲಮರಿ ಸ್ವಾಮಿ ವಿವೇಕಾನಂದರು, ಜೊತೆಗೆ ಅವರ ಗುರುಗಳು ರಾಮಕೃಷ್ಣ ಪರಮಹಂಸರು ಮೂರ್ತಿಗಳಿವು. ಅದರ ಪಕ್ಕಕ್ಕೆ ತಾಯಿ ಶಾರದಾದೇವಿಯವರ ಮೂರ್ತಿ ನೋಡಿ. ನಮ್ಮಲ್ಲಿ ಯಾವುದೇ ಆಡಂಬರವಿಲ್ಲದ ಪೂಜೆ ಪುನಸ್ಕಾರಗಳನ್ನು ಏನಾದರೂ ಕಲಿಯಬೇಕೆಂದಿದ್ದರೆ ಅದು
ಸಿಡಿಲಮರಿ ಸ್ವಾಮಿ ವಿವೇಕಾನಂದ ಆಶ್ರಮಗಳು ಅಲ್ಲದೆ ನಮ್ಮ ರಾಮಕೃಷ್ಣ ಪರಮಹಂಸರ ಜೊತೆಗೆ ತಾಯಿ ಶಾರದಾದೇವಿಯವರ ಆಶ್ರಮಗಳಲ್ಲಿ ಕಲಿಯಬೇಕು, ನೋಡಬೇಕು, ಜೊತೆಗೆ ತಿಳಿಯಬೇಕು. ಇದು ಒಳಗಿನ ಭಾಗ. ಇಲ್ಲಿರ್ತಕ್ಕಂಥ ಮೂರ್ತಿಗಳಿಗೆ ಯಾವುದೇ ಆಡಂಬರದ ಪೂಜೆಗಳಿಲ್ಲ, ಜೊತೆಗೆ ಲಕ್ಷ ದೀಪೋತ್ಸವಗಳೆಲ್ಲ. ಇದು ಸ್ವಾಮಿ ವಿವೇಕಾನಂದ ಆಶ್ರಮದ ಒಳಗಿನ ಭಾಗ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ಆಶ್ರಮಕ್ಕೆ ಬಂದು ಅಲ್ಲಿ ವಿವೇಕಾನಂದರ ಕುರಿತು ಹಲವಾರು ಮಾಹಿತಿಗಳನ್ನು ಕೊಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಸ್ವಾಮಿ ವಿವೇಕಾನಂದ. ಸಮಸ್ತ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಪ್ರೀತಿಯ ಶಿವಾನಂದ್ ತಳವಾರನ ನಮಸ್ಕಾರಗಳು. ನಾನಿವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರ್ತಕ್ಕಂಥ ಗಿರಿನಗರದಲ್ಲಿ ನೆಲೆಸಿರುವ ಸ್ವಾಮಿ ವಿವೇಕಾನಂದ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದು, ಈ ಸ್ವಾಮಿ ವಿವೇಕಾನಂದ ಆಶ್ರಮದಲ್ಲಿರ್ತಕ್ಕಂಥ ಸಂಕ್ಷಿಪ್ತ ನೋಟಗಳ ಜೊತೆಗೆ ಇದರ ಇತಿಹಾಸವನ್ನು ನಿಮ್ಮ ಮುಂದೆ ಇಡಲಿದ್ದೇನೆ. ಇದು ಸಿಡಿಲಮರಿ ಸ್ವಾಮಿ ವಿವೇಕಾನಂದರ ಮೂರ್ತಿಗಳೊಂದಿಗೆ, ಅಂದರೆ ಇಲ್ಲಿ ಮೂರ್ತಿ ಅನ್ನೋದಕ್ಕಿಂತ ಈ ಸ್ವಾಮಿ ವಿವೇಕಾನಂದರ ಫೋಟೋದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಸುಮಾರು 14 ಜನ ಸನ್ಯಾಸಿಗಳು ನಟ್ಟ ನಡುವೆ ಸ್ವಾಮಿ ವಿವೇಕಾನಂದರೊಂದಿಗೆ ಗಟ್ಟಿಯಾಗಿ ನಿಂತು ಈ 14 ಜನ ಸನ್ಯಾಸಿಗಳು ಜೊತೆಗೆ ವಿವೇಕಾನಂದರನ್ನು ಸೇರಿಸಿದರೆ 15 ಜನ ಸನ್ಯಾಸಿಗಳು ಅತಿ ಭಾರತದಲ್ಲಿ ಒಕ್ಕಟ್ಟಿನಿಂದ ಸನ್ಯಾಸತ್ವಕ್ಕೆ ಬೆಲೆಯನ್ನು ತಂದುಕೊಟ್ಟು ಇವರೆಲ್ಲರಿಂದಲೇ ವಿಶ್ವವಿಜೇತ ವಿವೇಕಾನಂದರಾಗಿ ಹೊರಹೊಮ್ಮಿ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿ ಯಶಸ್ಸನ್ನು ತಂದುಕೊಡಲು ಪ್ರಮುಖವಾಗಿ 14 ಜನ ಸನ್ಯಾಸಿಗಳು ಸಹಕಾರಿಯಾದ ದೃಶ್ಯ ಇದು.